ಮನಿ ಕಡೆ. ನಾನು ಏನು ಮಾತಾಡತ್ತಾರ ಅಂತ ನೋಡ್ರಿ ಅವಾಗ ಗೊತ್ತಾತ. ಹೊಲ ಮಾರಾಕ ಸುದ್ದಿ ಹೇಳಕ್ ಬಂದ ಮಲೇಶ ಅಂತ ಇವ್ರಂದ್ರ, ಅದಕ್ಕೆ ಬಂದೆ. ಯಾಕೆ ಹೊಲ ಮಾರ್ತೀರನ? ಇವರು ಮತ್ತೆ ಮಲೇಶಣ್ಣ ಇಬ್ರು ಹೋಗ್ಯಾರ ಜೊತೆಗೆ. ಅದು ಯಾರನ್ನ ವಿಚಾರ್ಸಕ್ ಹೋಗ್ಯಾರ ಏನಪ್ಪ ನಂಗೆ ಗೊತ್ತಿಲ್ಲ. ತೀರ ಎದ್ದೆ. ನಾ ಇರ್ಲಿ ಬಿಡು, ಇವತ್ತು ತಡ ಆಗೈತಿ, ನಾಳಿಂದ ಒಂಚೂರು ದೌಡ್ ಹೇಳವ. ಇಷ್ಟು ತಡ ಆಗಿ ಹೇಳ್ಬೇಡ ಏನು, ನಾನು ಹೋಲ್ಬಿಡ ಅಂತ ಸುಮ್ಮನಾದೆ. ನಾಳೆ ಒಂಚೂರು ದೌಡ ಹೇಳವ, ಇಷ್ಟು ತಡ ಆಗಿ ಹೇಳ್ಬೇಡ. ನೋಡಿ ಟೈಮ್ ಆಲೆ 9:30 ಆಗೈತಿ. ಹಾಂ, ನಾಳಿಂದ ದೌಡ್ ಹೇಳ್ತೀನಿ ರೀ. ಆಗಲಿ, ಬೇಜಾರು ಮಾಡ್ಕೊಬೇಡ. ಹೋಗಿ 2 ಸರಿಗೆ ಜಳಕ ಮಾಡ್ಕೊಂಬ. ಜಳಕ ಆಮೇಲೆ ಮಾಡ್ತೀನಿ, ಮುಖ ತಗೊಂಬರ್ತೀನಿ. ಚಹಾ ಕುಡ್ದು ಒಂದು ಸ್ವಲ್ಪ ನಿಮ್ಗೆ ಅಡುಗೆ ಮನೆಗೆ ಏನಾರ ಹೆಚ್ಚಿಕೊಡೋದು ಮಾಡೋದು ಸಹಾಯ ಮಾಡಿ ಆಮೇಲೆ ಮಾಡ್ತೀನಿ ತಗೋರಿ. ಹುಚ್ಚುಡುಗಿ ಇಲ್ವಾ, ಹಾಗೆಲ್ಲ ಇರಬಾರ್ದು. ಈ ಫಸ್ಟ್ ಹೋಗಿ ನೀನು 2 ಸರಿಗೆ ಜಳಕ ಮಾಡ್ಕೊಂಬ. ಜಳಕ ಮಾಡ್ಕೊಂಬಂದು ಫಸ್ಟ್ ಏನು ಮಾಡು, ದೇವ್ರಿಗೆ ನಮಸ್ಕಾರ ಮಾಡಿ ದೀಪ ಹಚ್ಚಿ ಆಮ್ಯಾಗ ಸೀದಾ ಅಡುಗೆ ಮನೆ ಒಳಗೆ ಶಾವಿಗೆ ಬಸ್ತಿಟ್ಟೇನಿ. ಏನು ಅವನಿಗೂ ತಿನ್ನಂದಿದ್ದೆ, ತಿನ್ನ ಬಿಟ್ಟನ ನೋಡು. ಅವಂಗೊಟ್ಟು ಹಚ್ಕೊಟ್ಟು ನೀನು ಶಾವಿಗೆ ತಿನ್ನು ಫಸ್ಟ್. ಶಾವಿಗೆ ತಿಂದ್ರೆ ಅಂದ್ರೆ ಹೊಸದಾಗಿ ಲಗ್ನ ಆದವರು ನೇಮ ಮುಗಿದ್ಮೇಲೆ ಬೆಳಗ್ಗೆ ಎದ್ದು ಶಾವಿಗೆ ತಿನ್ನೋ ಪದ್ಧತಿ ಐತಿ, ಅದಕ್ಕೆ ತಿನ್ಬೇಕು. ಅದಕ್ಕೆ ಏನವ? ಹಾಂ ಆಯ್ತು ರೀ ಅತ್ಯಾರ. ದಿನಾನು ಬೆಳಗ್ಗೆ ಎದ್ದ ತಕ್ಷಣ ಜಳಕ ಮಾಡ್ಬೇಕಾ? ನಮ್ಮವ್ವ ಮಾಡಂಗೇ ಇಲ್ಲ. ಅವ್ರು ಆಮೇಲೆ ಆರಾಮ್ ಅಡುಗೆ ಮನೆ ಕೆಲಸ ಮುಗಿಸ್ ಮಾಡ್ತಾಳೆ. ಒಂದೊಂದ್ಸಲ ಈ ಶುಕ್ರವಾರದು ದೌಡ್ ಮಾಡ್ತಾಳೆ, ಉಳಿದಿದ್ದ ದಿನ ಮಾಡಲ್ಲ. ಅದಕ್ಕೆ ಕೇಳಿದೆ. ದಿನ ಮಾಡ್ಬೇಕನ್ರಿ ಅತ್ಯಾರ ಇಲ್ಲೇ ಜಳಕ ಎದ್ದ ತಕ್ಷಣನೇ? ಇಲ್ಲ, ಇವತ್ತೊಂದಿನ ಮಾಡು, ದಿನ ಏನು ಮಾಡ್ಬೇಕಂತ ಏನಿಲ್ಲ ತಗೋರವ. ಯವ್ವ, ಈಗಿನ ಹುಡುಗರಿಗೆ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡ್ಬೇಕು ಅನ್ನೋದ ಗೊತ್ತಾಗಲ್ಲ ಹೋಗತ್ತಾಗ. ಯಾಕೆ ಲೇಟ್ ಆಗಿದ್ಲಲ್ಲ ಗಿರ್ಜಿ? ಮಂದಿಯವ್ರಿಗೆ ಅದು ಹೂ ಬಂತಲ್ಲ, ನಿನ್ನೆ ನೇಮ ಮಾಡಿದ್ವಿ. ಯಾಕೆ ಬಂದಿದ್ಲವ? ನಿಮ್ಗೆ ಹೇಳಿ ಕಳಿಸ್ಬೇಕಂದ್ವಿ, ಮತ್ತೆ ದೂರ ಆತಾಶ ಅಂತ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಪಾರಕ್ಕೆ ಬಂದಿದ್ಲ, ಪ್ರೇಮಕ್ಕೆ ಬಂದಿದ್ಲ. ತಾಯಿ ಮಾಡಕ್ಕೆ ಬರಲ್ಲಲ್ಲ, ಅಕ್ಕಂಗ್ಯಾರು ಮಾಡ್ಬೇಕು. ಆದ್ರೆ ನನ್ನ ಮಗ್ಗ ಅದೆಲ್ಲ ಇತ್ತು ಪುಣ್ಯ. ಅಕ್ಕಂಗ್ಯಾರು ಮಾಡ್ಬೇಕಂದ್ರೆ ಹೋಗ್ಯಾಳಲ್ಲ ಯಾವನ್ನ ಬೆನ್ನ ತಗೊಂಡು, ಅದಕ್ಕೆ ಮತ್ತೆ ಪಾರಕ್ಕಿಗೆ ಕರೆದಿದ್ದೆ, ಬಂದಿದ್ಲ. ಹೌದನ? ಹೋಗ್ಲಿ ಬಿಡಿ, ಆಗಿದ್ದನ್ನು ಯಾಕೆ ನೆನಪು ಮಾಡ್ಕೊಂತಿ ಮತ್ತೆ? ಅದು ಹೋಲಿ, ಹೊಲದ್ದವ ಈಗ ಯಾಕೆ ಮಾರಾಕತ್ತೀರಿ ಅಂದೆ. ಯವ್ವ, ಅಪ್ಪ ಹೊಲ ಮಾರ್ತೀನಿ ಅಂದ್ರೆ? ಹ್ಞೂನಪ್ಪ, ಮತ್ತೆ ಏನು ಮಾಡೋದು ಹೇಳು. ಸಾಲ ಬೆಟ್ಟದಷ್ಟು ಹಂಗೆ ಬೆಳಿತಾನೆ ಐತಿ. ಮನೆ ಲಗ್ನಕ್ಕೂ ಮತ್ತೆ ಒಂದು 2-2.5-3 ಲಕ್ಷ ಮಟ್ಟ ಮತ್ತೆ ಸಾಲ ಆತು. ಏನು ಮಾಡ್ಬೇಕು ಹೇಳು? ಅದಕ್ಕೆ ಬೇಡತ್ತಾಗ ಈ ಸಾಲದ ವ್ಯವಹಾರನೇ ಬೇಡಾಗಿತ್ತು. ಒಂದೇದು ನಂದೇ ತಪ್ಪು. ಮಗಳನ್ನ ಓದಿಸಿ ದಬಾಕಿ ಕಿಸ್ತಿ ಏನೋ ಮಾಡ್ತೇನೆ ಅನ್ನೋರಂಗೆ ಮಾಡಕ್ಕೆ ಹೋಗಿ ಮುಕ್ಕುಳರೆ ಸಾಲ ಮಾಡ್ಕೊಂಡಿದ್ದೆ. ಅದಕ್ಕೆ ಬ್ಯಾಡಿ ಸಾಲದ ಸಹವಾಸನೇ ಬೇಡ ಅನ್ಸ್ಬಿಟ್ಟತ್ ನೋಡಪ್ಪ. ಅದ್ರ ಸಂಬಂಧ ಪಾಪ ನಿನಗೂ ಟೆನ್ಷನ್ನು, ನಿಮ್ಮ ಅಪ್ಪಗೂ ಟೆನ್ಷನ್ನು. ನಿಮ್ಮ ಅಪ್ಪನೇ ಅಂದಿದ್ದು 1 ಎಕರೆ ಮಾರಿಬಿಟ್ರಾತು ಅಂತೇಳಿ. ಅದಕ್ಕೆ ಮತ್ತೆ ಅದು ಅವರಪ್ಪರ ಕಡೆಯಿಂದ ಬಂದಿದ್ದು ಹೊಲ ಮಾರಲ್ಲ ಅಂತಿತ್ತು ಅಪ್ಪ. ಮಾರಲ್ಲ ಅಂತಿದ್ರು 1 ಡಬಲ್ ಬಡ್ಡಿ ಕಟ್ಟೋದು ಆಗೈತಲ್ಲಪ್ಪ. ಅದಕ್ಕೆ 2 ಎಕರೆ ಐತಲ್ಲ, 1 ಎಕರೆ ಇಟ್ಕೊಂಡು 1 ಎಕರೆ ಮಾರಿ ಒಂದು 10-12 ಲಕ್ಷ ರೂಪಾಯಿ ಸಾಲ ಐತಲ್ಲ, ಅಷ್ಟು ಸಾಲ ಹರ್ಕೊಂಡು ಕೊಡೋರ್ದೆಲ್ಲ ಕೊಟ್ಟು ಮುಗಿಸಿ ಅದು ಉಳಿದಿದ್ದು ಏಟು ಉಳಿತೈತೆ ಅಟ್ ಬ್ಯಾಂಕ್ನಾಗ ಇಟ್ಕೊಂಡು ಜೀವನದಾಗ ಒಟ್ಟು ಚಂದಾಗಿ ನೆಮ್ಮದಿಯಾಗಿ ಇರೋಣ 4 ಮಂದಿಗತೆ ನಾವು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ನೋಡಪ್ಪ. ಏನ್ರಿ ಹೊಲ ಮಾರಾಟ? ಅದಲ್ಲ ಹುಚ್ಚಿ, ನಮ್ಮ ಹೊಲಕ್ಕೆ ಭಾಳ ಅಂದ್ರೆ ಒಂದು 17-18 ಲಕ್ಷ ರೂಪಾಯಿ ಮಟ್ಟ ಸಿಗ್ತೈತಿ, 16 ಅಂತ ಅಂದಿದ್ನಿಲ್ಲ. ಅಯ್ಯೋ ದೇವ್ರಿ, ಹೊಲದ ರೇಟ್ ಎಷ್ಟೈತಂತ ಗೊತ್ತಾ ನಮ್ದು? ನಮಗ ಗೊತ್ತಿಲ್ಲ. ಇವತ್ತು ಗೌಡ್ರು ನಾನು ಹೋಗಿ ಎಲ್ಲ ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು. ಅಯ್ಯೋ 30-35 ಲಕ್ಷ ರೂಪಾಯಿ ಮಠ ಆಯ್ತಂತೆ ಹೊಲದ ರೇಟ್. ಅದ್ರಾಗ ನಮ್ದು ಈ ಕಡೆ ಒಂದು ಸಣ್ಣ ರೋಡ್ ಬೇರೆ ಬಂದತ್ತಲ್ಲ, ಡಾಂಬರ್ ರೋಡ್ ಆಗಿಲ್ಲ, ಆದ್ರೆ ಅಡ್ಡ ರೋಡ್ ಬಂದತ್ತಿಲ್ಲ ಸಣ್ಣದು. 35 ಲಕ್ಷ ರೂಪಾಯಿ ಮಟ್ಟ ಕಿಮ್ಮತ್ ಬಾಳ್ತಂತೆ. ಹೌದೇ ರೀ? 35 ಲಕ್ಷನಾ? ಅಯ್ಯೋ ದೇವ್ರೆ. ರೀ ಹಂಗಾರೆ 1 ಎಕರೆ ಮಾರಿದ್ರೆ ನಾವು ಸಾಲ ಹರ್ಕೊಂಡು ಬೇಕಾದಂಗಿರ್ಬೋದಲ್ರಿ? ನಾವು ಹಂಗಾರೆ 2 ಎಕರೆ ಅಲ್ಲೇ ಅಂದ್ರೆ ನಂದು ಹತ್ತತ್ರ ಒಂದು 70 ಲಕ್ಷ ರೂಪಾಯಿ ಓನರ್ ಅದೇ. ನಾನು ಏನು ಕಡಿಮೆ ಕುಳ ಅಲ್ಲ ಬಿಡ್ಲೆ. ಈಗ ಹೊಲ ಮಾರ್ಬೇಕಂದ್ರ ಹೊಲದ 1 ಎಕರೆ ಒತ್ತಿ ಇಟ್ಟಿದ್ದ ಪತ್ರ ಇವರು ಶಾನ್ಭೋಗ್ರಣ್ಣರ ಕಡೆ, ಶಾನ್ಭೋಗಣ್ಣನ ಅವ್ರ ಕಡೆ ಐತಿ ಹೌದಿಲ್ಲ? 1 ಎಕರೆ ಒತ್ತಿ ಇಟ್ಟಿಲ್ಲ, ಅದು ಪತ್ರ ಕ್ಲಿಯರ್ ನಮ್ಮ ಕಡೆನೇ ಐತಿ. ಅಲ್ಲಿ ಎಲ್ಲ ಕುಡ್ಸೆ ಒಂದು 12 ಲಕ್ಷ ರೂಪಾಯಿ ಮಟ್ಟ ಐತಿ ನಮ್ಮ ಸಾಲ. ಪತ್ರನೂ ಬಿಡಿಸ್ಕೊಂತೀನಿ. ಒಟ್ಟು ನಮ್ಗೆ ಇರೋಡ ಭಾಗ್ಯದ ಬಾಗ್ಲೆ ತೆಗಿತ್ಬಿಡ. ಹೊಲ ಹೋಗತ್ತೇನ ಬೇಜಾರು ಬಿಟ್ರೆ ನಮ್ದು ಒಮ್ಮೆ ಎಲ್ಲ ಸಾಲ ಹರ್ಕೊಂಡು ಋಣಮುಕ್ತರಕ್ಕೇವಿ, ಅದೊಂದು ಖುಷಿ. ಆಜು ಬಾಜು ಹೊಲದವ್ರನ್ನೆಲ್ಲ ವಿಚಾರಿಸಿ ಆಯ್ತು. ಮತ್ತು ಜೊತೆಗೆ ಅಲ್ಲಿ ಹೋಗಿ ನಮ್ಮ ಹೊಲದು ಇದು ಏನದು ಅದು ಉತ್ತಾರ ಗಿತ್ತಾರ ಎಲ್ಲ ಇತ್ತಲ್ಲ, ಅವೆಲ್ಲ ಕೊಟ್ಟು ಒಬ್ರಿಗೆ ಮಾರಾಟಕ್ಕೆ ಐತೆ ಅಂತೇಳಿ ಅಲ್ಲಿ ಹೇಳಿ ಬಂದಾತು. ಅವಾಗ ಗೊತ್ತಾಗಿದ್ದ. ಅಲ್ಲಲ್ಲಿ ನನ್ನ ಕೇಳಿದ್ರೆ ನಾನೇ ಹೇಳ್ಬಿಡ್ತಿದ್ನಲ್ಲೇ ಮಾರಾಟಕ್ಕೆ ಐತಿ ಅಂತ ಅಷ್ಟ ಅಂದ್ಯಪ್ಪ. ಆತು ಬಿಡಂಗಾರ ಮಾರ್ತಾನ ಅಂತೇಳಿ ಕೇಳಕ್ಕೆ ಹೋಗಿದ್ದು. ಮಬ್ಬ ಅಲ್ಲಿ ಹೋದ್ಮೇಲೆ ಹೇಳಿದಿ ಒಂದು 17-18 ಲಕ್ಷ ರೂಪಾಯಿ ಮಟ್ಟ ಹೇಳ್ತೇವ್ರಿ ರೇಟ್ ಅಂತ ನೀವು. ನಾನು ಅವಾಗ ನನಗೆ ಗಾಬರಿ ಆಗ್ಬಿಡ್ತು ಒಮ್ಮೆ. ನಾನೊಂದು ಅಲ್ರಿ ಅಲ್ಲಿ ಭಾಳ ರೇಟ್ ಅದಾವಲ್ಲ ಅಂತಂದ. ಪುಣ್ಯಕ್ಕೆ ಇವ್ ಒಬ್ಬನ ಹೋಗಿ ಏನಾರಕ್ಕೆ ಮಾರಾಟದ್ದು ಮಾತಾಡಿದ್ರೆ 17-18 ಅಂದ್ರೆ ಜಿಗದಾಡಿ ರೊಕ್ಕ ಕೊಟ್ಟು ಆಲೇನು ಖರೀದಿನ ಹಾಕೊಂಡ್ಬಿಡ್ತಿದ್ನ ನಾವು ಅಂತ. ನಾನು ಇವ ಹೇಳಿ ಒಂದು ಚಲೋ ಮಾಡಿದ ಇವ.
ಹಿಂಗೆ ರೇಟ್ ಗೊತ್ತಿಲ್ಲದೆ ಯಾಮಾರಿ ಹಳ್ಳಕ್ಕೆ ಬಿದ್ದು ಬಿಡ್ತೀರಿ ನೀವು. ಅಲ್ರಿ ನಾನು ಭಾಳ ದಿನದಿಂದ ಕೇಳ್ಬೇಕಂತಿದ್ದೆ, ಯಾವಾಗ ನೋಡಿದ್ರು ರೊಕ್ಕಿಲ್ಲ 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 ಅಂತೀರಿ. ಹೊಲ್ದಾನ್ ಪೀಕ್ ಬಂದು ಮಾರಿದ ರೊಕ್ಕ ಏನು ಮಾಡ್ತೀರಿ? ಇವತ್ತು ನೀರಿಗೆ ರೂಪಾಯಿ ನನ್ನ ಕೈಯಾಗ ಕೊಡುದಿಲ್ಲ ನೀವು. ಏನು ಬೇಕು ಸಂತಿ ಹೇಳು, ತಂದು ಹಾಕ್ತೀನಿ. ಪೇಟ್ ಗುಂಟಿಯಾ ಏನು ಬೇಕು ಹೇಳು, ರೊಕ್ಕ ಕೊಡ್ತೀನಿ, ಇಲ್ಲ ಜೊತೆಗೆ ಬಾ ಕೊಡಿಸ್ತೀನಿ, ಹಿಂಗೆ ಅಂತೀರಿ. ನಾನು ಇಷ್ಟು ವರ್ಷ ಒಂದು ನಮ್ಮನಿ ಮೂಕ್ ಹಾಕ್ಳದಂಗೆ ಸುಮ್ಮನೆ ನೀವೇನು ಮಾಡ್ತೀರಿ ಮಾಡಿದ್ರೆ ಮೇವು ತಂದು ಹಾಕತ್ಲೆ ತಿನ್ನೋದು ಅವಿರ್ತಾವಲ್ಲ ಗ್ವಾದ್ಲಾಗ, ಹಂಗೆ ಉಳ್ಕೊಂಡ್ಬಿಟ್ಟೆ. ಈಗ ನನಗನ್ಸಕತ್ತೈತಿ, ಅಲ್ಲ ನೀವು ದುಡಿ ರೊಕ್ಕ ನಮ್ಗೆ ಜೀವನಕ್ಕೆ ಸಾಲ್ಬೇಕಲ್ಲ, ಕೈಯಾಗ ಕೊಟ್ರೆ ಕುಳಿಬೇಕು, ಸಣ್ಣ ಪುಟ್ಟ ಖರ್ಚು ಏನಾದ್ರು ನೀವೇ ನೋಡ್ಕೊಳಂಗೆ ಆಗ್ಬೇಕು. ಯಾಕೆ ಆಗ್ವಲ್ತು? ಅಷ್ಟು ಕಟ್ಟಿ ರೊಕ್ಕನೇ ಇಲ್ದಂಗೆ ಯಾಕೆ ಇರಾಕತ್ತೀವಿ? ನಮ್ಗೆ ಅದ ಅರ್ಥ ಆಗ್ವಲ್ತಲ್ಲ. ಏನಾತ್ಲೆ ಈಗ ಅವೆ ಈ ವರ್ಷ ಬಿಟ್ಟು ಈಗ ಮತ್ತೆ ಹೌದು ದುಡಿಮೆ ಇರೋದಿಲ್ಲ, ಎಲ್ಲ ಇರ್ತಾವನ. ಮೊನ್ನೆ ಸಲ ಬೆಂಡಿಕಾಯಿ ಹಾಕಿತ್ತು, ಅರ್ಧ ಹೊಲ ಬಂತು, ಅರ್ಧ ಹೊಲ ಪೀಕ ಬರಲಿಲ್ಲ ಚಂದಾಗಿ, ಗೊತ್ತನ? ಹಂಗೆ ಆಗಿರ್ತಾವು. ಗಂಡ್ಮಕ್ಳು 108 ಖರ್ಚು ಇರ್ತಾವ, ಹೊರಗೆ ಲಾಸು ಗೀಸು ಆಗಿರ್ತಾವು. ಎಲ್ಲ ನಿನ್ನ ಮುಂದೆ ವರದಿ ಒಪ್ಸಕ್ಕೇತಾನ? ನಿನಗೇನಾದ್ರೆ ಯಾವತ್ತರ ಯಾರ್ದಾರ ಮನೆಗೆ ಉಪ್ಪಿಸ್ಕೊಂಬರೋಗಿ, ಬೇಳೆ ಇಸ್ಕೊಂಬರೋಗಿ, ಸಕ್ಕರೆ ಇಸ್ಕೊಂಬರೋಗಿ, ಒಂದು 10 ರೂಪಾಯಿ ಬೇಕಾಗೈತಿ, 100 ರೂಪಾಯಿ ಬೇಕಾಗೈತಿ ಇಸ್ಕೊಂಬರೋಗಿ ಅಂತ ಕಳ್ಸೆ ನಾನು? ಇಲ್ಲ. ಹೌದಾ? ಇಲ್ಲ. ಅಂದಮೇಲೆ ಯಾಕೆ ನಿನಗೆ ಅದು ಪಾರ್ಪತ್ಯ? ಇಸ್ಕೊಂಬರಕ್ಕೆ ಕಳ್ಸಿಲ್ಲ ಅಂದ ಮಾತ್ರಕ್ಕೆ ಎಲ್ಲ ಬಾಯಿ ಮುಚ್ಕೊಂಡು ಇರಕತ್ತೇತಾನ? ನನ್ನ ಮಗ ಹೇಳಿಂದ ಗೊತ್ತಾಗಿದ್ದು ಇವತ್ತು ನನಗೆ. ನನ್ನ ಮಗ ಕೇಳಿದ, ಅಲ್ವೇ ಅಪ್ಪ ದುಡಿದ್ರಾಗ ಕಾಕಾಗೂ ಇಷ್ಟು ಬಂದೈತಿ, ಅಪ್ಪಗೂ ಇಷ್ಟು ಬಂದೈತಿ, ಕಾಕನಷ್ಟ ಅಲ್ಲಂದ್ರು ಅದ್ರ ಅರ್ಧನಾರ ಇರ್ಬೇಕಲ್ಲ, ಅದ್ರ ಅರ್ಧನೂ ಇಲ್ಲ. ಏನಾಯ್ತು ರೊಕ್ಕ ಎಲ್ಲಿ ಹೋಗ್ತಾ ಐತಿ ಸ್ವಲ್ಪ ವಿಚಾರಿಸುವ ಅಂದಮೇಲೆ ಇವತ್ತು ಗೊತ್ತಾಗಿದ್ದು. ಓ ನಿನ್ನ ಮಗಂದು ಅನಿತ ಪಿತೂರಿ 3 ಕಾಸು ದುಡಿ ಯೋಗ್ಯತೆ ಇಲ್ಲ ಸುಳೆ ಮದ್ದು ಇದನ್ನ ಮಾಡಕತ್ತ ನಾನು. ನೀನು ಹೋಗಿ ಹೋಗಿ ಅವ್ನ ಮಾತು ಕೇಳಿ ನೀನು ಅಯ್ಯೋ ದೇವ್ರೆ ಇಲ್ಲಡ ಇಂಥವೆಲ್ಲ ಬಿಟ್ಬಿಡು, ಇವನ್ ಮನಸ್ಸಿನಾಗಿಂದ ತೆಗಿ ಒಂದು ತಲೆ ಅಂದ. ಏನೋ ಹುಚ್ಚು ಯೋಚನೆ ಮಾಡ್ತೀರಿ ಏನೋ ನೀವು ಅತ್ತಾಗ ನಾವು ಮಾಡ್ತೇವೆ, ನೀವು ಮಾಡ್ತೀರ ನೋಡ್ರಿ ಹುಚ್ಚು ಯೋಚನೆ. ನನಗೆ ಗೊತ್ತಾಗಬೇಕು ರೊಕ್ಕ ಎಲ್ಲಿ ಹೊಂಟತಿ, ಏನಾಗತ್ತತಿ, ಕರೆ ಹೇಳ್ರಿ, ಎದಕ್ಕೆ ಖರ್ಚು ಮಾಡತ್ತೀರಿ? ಜ್ಯೂಸ್ ಆಡಕ್ಕೆ ಹೋಗ್ಕನಿ, ಇಸ್ಪಿಟ್ ಆಡಕ್ಕೆ ಹೋಗ್ಕನಿ, ಹೆಣ್ಮಕ್ಳಿಂದ ಹೋಗಿರ್ತೇನೆ, ಮತ್ತೇನಾರು ಹೇಳೇನ? ನಿನ್ನ ಅವನು ನೋಡ್ತಾ ಅದಿ ನಮ್ಮ ಜೀವನ ಎಷ್ಟ್ರ ಮಟ್ಟಿಗೆ ನಡೀತಾ ಐತೆ ಅಂತೇಳಿ. ಅವ್ನಿಗೇನು ಬುದ್ಧಿಗೇಡಿ ಇವತ್ತು ಬಂದಾನು ಊರ್ಲಿಂತ್ರ, ಅವನ ಮಾತು ನಂಬ್ಕೊಂಡು ನೀನು ಈಗ ಬಂದ ಒಂದು ನೀನು ನಾನು ಕೇಳ್ತಿಲ್ಲ, ಪ್ರಶ್ನೆ ಮಾಡ್ತೀಯಲ್ಲ ನೀ ಹಿಂಗೆ ಮಾತಾಡಿದ್ರೆ ನಾಳೆ ಅವು ಮಾತಾಡ್ಲಾರ್ದಂಗೆ ಇರ್ತಾವನ? ನೀ ಅವನ್ನ ಮಾತಾಡ್ತಾಳೆ ಮತ್ತು ನಾವು ಮಾತಾಡಕ್ಕೆ ಏನಾಗೋದೈತೆ ಬಿಡು ಅಂತಾವ ಅವು. ಏನ ಒಟ್ಟು ಯಾಕೆ ಹಿಂಗೆ ಮಾತಾಡ್ತೀಯ ಅನ್ನೋದು ಅರ್ಥ ಆಗೋಲ್ತು ನನಗಂತೂ ಹೊತ್ತಾಗ. ನಿಮಗೆ ಅರ್ಥ ಆಗತ್ತಿಲ್ಲ, ಆದ್ರೆ ಏನು ನಡೆಯಕತ್ತೈತಿ ಮನ್ಯಾಗ ನನಗೆ ಅರ್ಥ ಆಗೋಲ್ತು. ಸಾಕಾಗಿ ಹೋಗ್ಬಿಟ್ಟದ ನನಗಂತೂ ಹೊತ್ತಾಗ. ಎತ್ತಾಗಂತ ಬಡ್ದಾಡ್ಲಿ, ಏನಂತ ಮಾಡಲಿ ನಾನು? ನನಗಂತರೂ ಈ ಮನೆ ಒಳಗೆ ಏನು ನಡೆಯಕತ್ತೈತಿ ನನಗೆ ಅನ್ನೋದೇ ಅರ್ಥನ ಆಗ್ಲಾರ್ದಂಗೆ ಆಗ್ಬಿಟ್ಟತ್ತಾಗ. ಈಗ ಏನು ನಿನಗೆ ನನ್ನ ಮ್ಯಾಗ ಅನ್ಮಾನನ? ಈ ವಯಸ್ಸಿನಾಗ ಯಾರನ್ನಾರ ನೋಡಾಕತ್ತೇನೆ ಅಂತೇಳಿ ಎದಕ್ಕೆ ಬೇಕಾಗಿತ್ತು ಮರೆ? ಒಂದು ಕಟ್ಕೊಂಡೆ ಸಾಕಾಗಿತ್ತು ನನಗೆ, ಇನ್ನೂ ಒಂದು ಕಟ್ಕೊಂಡು ನಾನು ಎಲ್ಲ ಯಾಕೆ ನರ್ಕಕ್ಕೆ ಹೋಗ್ಲಿ ಅಂತೀನಿ ನಾನು ತಗೋ. ಇಂಥದ್ದೆಲ್ಲ ತಲೆ ಅಂತ ತೆಗಿ. ಅದೇನೋ ಕರೆ, ನಿಮ್ಮ ಮಕ್ಕಕ್ಕೆ ನಾ ಸಿಕ್ಕಿದ್ದ ಹೆಚ್ಚು ಮತ್ತೊಂದು ಯಾಕೆ ಸಿಗ್ತತಿ? ಆದರೂ ನನಗೇನು ಅರ್ಥನೇ ಆಗೋಲ್ತು. ಏನೋ ಒಂಥರ ಅನುಮಾನ, ಎಲ್ಲಿ ಹೊಂಟೈತಿ ಏನಾಗತ್ತೈತಿ ನಂಗೆ ಗೊತ್ತಾಗ್ಬೇಕಷ್ಟೇ. ನನಗೆ ನಿಮ್ಮ ಕುಟಿ ಯಾಕೆ ಮಾತು ಪತ್ತೆ ಹಚ್ತೇನೆ, ಹೆಂಗೆ ಹಚ್ಬೇಕಂತ ಗೊತ್ತೈತಿ ನನಗೆ. ನೋಡ್ತಾರೆ ಅಲ್ಲ ಈ ಹೆಣ್ಮಗಳಿಗೆ ಶೋ ದೇವ್ರೆ ಇಷ್ಟು ದಿನ ಬಿಟ್ಟು ಈಗ ಯಾಕೆ ಬಂತಿ ಅನುಮಾನ ಅಂತ. ಎಲ್ಲ ನನ್ನ ಮಗ ಅದನ್ನಲ್ಲ ಸುಳೆ ಮಗ, ಅವನಿಂದನೇ ಆಗಿದ್ದು. ಮುಚ್ಕೊಂಡು ಇರೋದು ಬಿಟ್ಟು ಇಲ್ಲದ್ದು ಆಕಿತ್ತಿಲ್ಲ ತುಂಬ್ಯಾನ. ಏನು ಮಾಡೋದೀಗ? ಏನು ಮಾಡೋದಂತಲೇ ಗೊತ್ತಾಗೋಲ್ತಲ್ಲ. ಅಲ್ಲ ಈಗ ಪತ್ತೆ ಹಚ್ತೀನಿ ಅಂತ ಸಿನಿಮಾ ಡೈಲಾಗ್ ಹೊಡೆದಂಗೆ ಹೊಡೆದು ಹೋದ್ಲಲ್ಲ, ಪತ್ತೆ ಹಚ್ಚಿದ್ರೆ ನನ್ನ ಗತಿ ಏನು? ತಡಿ ಮೊದಲು ಅಲ್ಲಿ ಹೋಗಿ ಬರ್ತೀನಿ. ಇನ್ನೂ ಬರಲೇ ಇಲ್ಲಲ್ಲ, ಫೋನ್ ಹಚ್ಚಿದ್ರು ಎಬ್ಸಂಗಿಲ್ಲ. ಏನಂತ ಒಂದು ಗೊತ್ತಾಗಲ್ತು. ಏನಾತ ಬಂದ್ರನ? ಇಲ್ಬೇವ, ಇವತ್ತು ಬಂದಂಗೆ ಆಗಲಿಲ್ಲ. 5 ದಿನ ಆತು ಈ ಕಡೆ ಒಟ್ಟ ಮಕ ಹಾಕಿಲ್ಲ. ಅಯ್ಯವ್ವ ಇವ ತಡಿ ಅಲ್ಲಿ ಯಾವ್ದು ಹಂಗೆ ಕಣ್ಣಂಗಕತಿ. ಹಾಂ ಬಂದ್ರು ಬೇ, ಬರಕತ್ತಾರ. ಒಂದಿಟ್ಟು ತಣ್ಣಗೆ ಒಂದು ಈಟ್ ಪಾಣ್ಕ ಮಾಡ್ಬೇ. ಹಬ್ಬ 5 ದಿನ ಆಗಿತ್ತು, ಒಟ್ಟ ಬಂದಿಲ್ಲ ಈ ಕಡೆ. ಫೋನ್ ಹಚ್ಚಿದ್ರು ಎಬ್ಸಂಗಿಲ್ಲ. ಇದೇನಾ ಬಾಗಲ್ದಾಗ ನಿಂತಿ ಇಲ್ಲೇ ನಾನು ಕಾಯ್ಕೊಂತ? ಮತ್ತೆ ನಿಮ್ಮನ್ನು ಕಾಯ್ಕೊಂತ ಇಲ್ಲೇ ನಿಂತನಿ. ಈಗ ಮತ್ತೆ 5 ದಿನ ಆತು, ಒಂದು ಫೋನ್ ಹಚ್ಚಂಗಿಲ್ಲ ಏನಿಲ್ಲ. ನಾ ಹಚ್ಚಿದ್ರೆ ಎಬ್ಸಂಗಿಲ್ಲ, ಪಟಕ್ರ ಕಟ್ ಮಾಡ್ತೀರಿ. ಅದು ಅಲ್ದೆ ಹೇಳ್ತೀರಿ ಮತ್ತೆ ಮ್ಯಾಗ ನಮ್ಮ ಮನ್ಯಾಗಲ್ಲೇ ಎಲ್ಲರೂ ಇರ್ತಾರ, ನೀ ಹಂಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ ಪಟಕ್ನ ಅಂತೇಳಿ ಹೋಗುತ್ತಾಗ. ಫೋನ್ ಹಚ್ಚಕ್ಕೂ ಆಗಂಗಿಲ್ಲ, ಬಿಡಕ್ಕೂ ಆಗಂಗಿಲ್ಲ. ನೀವರ ತಿಳಿದು ಹಚ್ತೀರಂದ್ರೆ ಅದು ಇಲ್ಲ. ಇತ್ತಾಗೂ ಬಂದಿಲ್ಲ. ಯಾಕೆ ಬಂದಿಲ್ಲ ನೀವು? ಬರ್ಲಿಕ್ಕಂದ್ರೆ ನಾನು ಎದಿ ದಸಕ್ಕಂತದ್ದು ಗೊತ್ತನ. ನಾ ಏನು ಮಾಡಲಿ, ಮನ್ಯಾಗ ವಯಸ್ಸಕ್ಕೆ ಬಂದ ಮಗಳು ನಾನು ದೊಡ್ಡ ತಪ್ಪ ಮಾಡಿದ್ನಿ ಅಂತ ಈಗ ಅನ್ಸಕತ್ತೈತಿ. ಯಾಕ್ರಿ ಏನಾತ? ನನ್ನ ಹೆಂಡತಿಗೆ ಎಂದೂ ಇಲ್ಲದಿಂದ ಅನುಮಾನ ಬಂದೈತಿ. ರೊಕ್ಕೆಲ್ಲ ಎಲ್ಲಿ ಹೊಂಟೈತಿ, ಎದಕ್ಕೆ ಖರ್ಚಾಗತ್ತೈತಿ, ಹಂಗೆ ಹಿಂಗೆ ಅಂತೆ ಬಾಯಿಗೆ ಬಂದಂಗೆ ಮಾತಾಡತ್ತಾಳೆ. ಪತ್ತೆ ಹಸ್ತನ ಇದನ್ನ ಇಷ್ಟಕ ಬಿಡೋದಿಲ್ಲ ಅಂತ ಅದು ಓದ್ರಾಡ.
ನನಗೆ ಅನಿಸ್ತತಿ ನಮ್ಮಿಬ್ರದ್ದು ಇಲ್ಲಿಗೆ ನಿಲ್ಲಿಸ್ಬಿಡೋದು ಚಲೋ ಅಂತೀನ. ಇನ್ನೊಮ್ಮೆ ಮಾತಾಡ್ಬೇಡ್ರಿ. ಕಲ್ಪನಾ ಸ್ವಲ್ಪ ಅರ್ಥ ಮಾಡ್ಕೊರ. ಏನು ಅರ್ಥ ಮಾಡ್ಕೊಳ್ಳೋದು? ಬಾಯಾರ ಬಂತಲ್ಲ ನಿಮಗೆ ಹಿಂಗೆ ಹೇಳಕ್ಕೆ. ನಿಮ್ಮನ್ನು ಬಿಟ್ಟು ನನ್ನ ಕೈಲಿ ಇರಕ್ಕೆ ಆಗೋದಿಲ್ಲ. ಅಲ್ಲ, ನನ್ನ ವಯಸ್ಸಿಗೆ ನಿನ್ನ ವಯಸ್ಸಿಗೆ ಅಜಗಜಾಂತರ ಐತಿ. ಅದು ಹೆಂಗೆ ನಾನು ಇಷ್ಟಪಟ್ಟೆ ಏನು? ಬುದ್ಧಿಗೇಡಿ ಗಂಡಮಾನ ನಾನು. ಬುದ್ಧಿಗೇಡಿ ಕೆಲಸ ಮಾಡಿಬಿಟ್ಟೆ ನಾನು. ನಮ್ಮ ಈ ಒಂದು ಇದು ಸರಿ ಅನಿಸ್ವಲ್ತು. ನೀವು ನನ್ನ ಮದ್ವೆ ಮಾಡ್ಕೊಂಬಿಡ್ರಲ್ಲ, ಇದು ಯಾವುದೂ ಇರಂಗೇ ಇಲ್ಲ. ಹಂಗೆ ಹೆಂಗೆ ಲಗ್ನ ಮಾಡ್ಕೊಳಕತ್ತಿ? ನಾನು ನಿನ್ನ ಮಗ ಅದನ ಮಗನಿದ್ರಿಗೆ ನಾನು ಲಗ್ನ ಮಾಡ್ಕೊಂಡೆ ಅಂದ್ರೆ ನನ್ನ ಮರ್ಯಾದೆ ಏನಕತಿ? ಈಗ ನೀವು ನನ್ನ ಲಗ್ನ ಮಾಡ್ಕೊಳಕಬೇಕು. ಯಾಕ ಇಷ್ಟು ದಿನ ಇಲ್ಲದ ನೀನು ಯಾಕೆ ಹಿಂಗೆ ಜೀವ ತಿನ್ನತಿ? ಯಾಕಂದ್ರೆ ನಿಮ್ಮನ್ನು ಪ್ರೀತಿ ಮಾಡಿ ಈಗ ನನ್ನ ಹೊಟ್ಯಾಗ ಒಂದು ಕೂಸು ಐತೆ ಗೊತ್ತನ, ಅದಕ್ಕೆ ನಿನ್ನೆ ಸುದ್ದಿ ಗೊತ್ತಾತು. ಅದು ನಿನ್ನೆಲ್ಲ ಮೊನ್ನೆ ಗೊತ್ತಾತು. ಫೋನ್ ಹಚ್ಚಿ ಇಟ್ನಿ ಹೇಳ್ಬೇಕಂತೇಳಿ ನೀವು ಒಟ್ಟ ಎಬ್ಸಕ್ಕೆ ತಯಾರಿಲ್ಲ. ಇದು 2ನೇ ಸಲ ಗುಳಿಗೆ ತೊಗೊಳಕ್ಕೆ ನಾವಲ್ಲ. ಅದಕ್ಕೆ ನನ್ನ ಲಗ್ನ ಮಾಡ್ಕೊಂಬಿಡ್ರಲ್ಲ, ಎಲ್ಲ ಕರೆಕ್ಟ್ ಆಕತಿ. ಏನ ಲಗ್ನ ಮಾಡ್ಕೋಬೇಕಾ? ಏನು ಮಾತಾಡ್ತಿಲೇ? ಆಗೋದಿಲ್ಲ ಬಿಡು, ಆಗೋದಿಲ್ಲ. ಗುಳಿಗೆ ತೊಗೊಂಬಿಡ. ಎಷ್ಟು ಚಂದ ಹೇಳ್ತೀರ್ರಿ ಗುಳಿಗೆ ತೊಗೊಂಬಿಡ ಅಂತೇಳಿ. ನಾ ಎಷ್ಟು ಬಡ್ಕೊಂಡಿ. ನನ್ನ ಮಗಳು ಸಣ್ಣಕ್ಕೆದಾಳ ಏನ, ಆಕೆ ಯಾಕೆ ನಿಮ್ಮನ್ನು ಇಷ್ಟಪಟ್ಲ ಏನ ನನಗಂತೂ ಗೊತ್ತಾಗೋಲ್ತು. ಆದ್ರೆ ನೀವು ಮುಂದುವರೆದ ಮೇಲೆ ಗೊತ್ತಾತು ನನಗೆ. ಅದಕ್ಕೆ ಮುಂಚೆ ಗೊತ್ತಿದ್ದಿಲ್ಲ ಬಿಡ್ರಿ. ಅದಾದ್ಮ್ಯಾಗಾರ ನೀವು ಸರ್ಕೊಂಡ್ರನ ಅದು ಇಲ್ಲ. ಅದು ಏನೋ ಅಂತಾರಲ್ಲ, ವಯಸ್ಸಾದ ಗಂಡು ಮಕ್ಕಳನ್ನ ಹರಿಯದ ಹುಡುಗಿಯಾರು ಇಷ್ಟಪಡ್ತಾರ ಅಂತೇಳಿ. ಅದು ಯಾವ್ದು ಜೊತೆಯಲ್ಲಿ ಅಂತೇಳಿ ಒಂದು ಧಾರಾವಾಹಿ ಬಂದಿತ್ತಲ್ಲ, ಹಂಗಾಗೈತಿದು ಬಾಳೆ. ಈಕಿಗೆ ಅದು ಏನು ಕಂಡು ಇಷ್ಟಪಟ್ಲ ಏನು ಸುಡ್ಗಾಡತ್ತಾಗ. ನಿಮ್ಗರ ಮದುವೆ ಆಗಿ ಮಕ್ಕಳದಾವು, ಸೊಸಿ ಬರಂಗಾಗೈತಿ ಅನ್ನೋದಂತ ನಿಮ್ಗರ ಗೊತ್ತೈತೆ ಇಲ್ಲ? ನೀವರ ಬೇಡವಾ ಇದು ನೀವು ಮಾಡಾಕತ್ತಿದ್ದು ಸರಿಯಲ್ಲ ಅಂತ ಸ್ವಲ್ಪರ ಬುದ್ಧಿ ಹೇಳಿದ್ರೇನು? ನಿಮಗೂ ಬೇಕಾಗಿತ್ತು ಕಾಣ್ತತಿ. ಮತ್ತೇನೈತಿ? ಈಗ ನನ್ನ ಮಗಳಿಗೆ ಹೊಳ ಗುಳಿಗೆ ತಗೋ ಬೇಡ ಹಂಗೆ ಹಿಂಗೆ ಅಂತೀರಿ. ಹಿಂಗಾದ್ರೆ ನನ್ನ ಮಗಳ ಜೀವನ ಹೆಂಗೆ ಮುಂದೆ? ನಾನು ಎಷ್ಟು ದಿನ ಬದುಕಿರ್ತೀನಿ? ನನ್ನ ಮಗಳಿಗೆ ಆಶ್ರಯ ಬೇಡನ? ನೋಡ್ರಿ ಅಣ್ಣಾರ, ನಾ ಇದ್ದಿದ್ದೆ ಹೇಳ್ತೀನಿ. ನಾನು ನಿಮಗೆ ಖರೇನ ಅಣ್ಣಾರ ಅನ್ಬೇಕು. ಮತ್ತೆ ಯಾಕಂದ್ರೆ ನನಗೆ ಅನ್ನಕ್ಕೂ ಆಗ್ವಲ್ತು. ಈಗ ಹಳ್ಯಾರ ಅನ್ನೋ ಪರಿಸ್ಥಿತಿ ಐತಿ. ಏನು ಹೇಳ್ಬೇಕಂತ ನನಗೆ ಗೊತ್ತಾಗ್ವಲ್ತು. ಅಲ್ಲ, ಹಂಗೆ ಯಾಕೆ ಮಾತಾಡ್ತೀರಿ? ಮತ್ತಿನ್ನೇನು, ನಮಗೆ ಕಷ್ಟ ಇತ್ತು ಅವಾಗ. ನೀವು ಎಷ್ಟು ಸಹಾಯ ಮಾಡಿದ್ರಿ. ಆ ಸಹಾಯ ಮಾಡಿ ನಮ್ಮ ಮನೆಗೆ ಬರ್ಕೊಂತ ಹೋಗ್ಕೊಂತಿದ್ದು. ಈ ಹುಡುಗಿ ಒಂದದು ಯಾಕೆ ನಿಮ್ಮನ್ನು ಇಷ್ಟಪಡ್ತೋ ಏನು? ಅಲ್ಲ, ಇಷ್ಟಪಡೋಕ್ಕೇನು ಹರಿಯೋದು ಹುಡುಗ? ಅಯ್ಯೋ ದೇವ್ರೇ, ಏನು ನನಗಂತೂ ಅರ್ಥ ಆಗಲಿಲ್ಲ. ಯಾರೇನು ಮೋಡಿ ಮಾಡಿಸಿದ್ರು ಏನು ಅಂತೇಳಿ. ಇದಕ್ಕೇನು ಹೇಳ್ಬೇಕಂತೇಳಿ ನಂಗೆ ಅರ್ಥ ಆಗೋಲ್ತು. ಮನೆ ಅಂತೇಳಿ ಬಂದ್ರೆ ಅಂಪರಾದಂತ ಮಾಡ್ತೇನೆ. ನನ್ನ ಮಗಳಿಗೆ ಮದುವೆ ಮಾಡ್ಕೊಂಡು ಒಂದು ನೆಲೆ ಅಂತ ಕೊಟ್ರಿ ಚಲೋ ಆತ. ಇಲ್ಲ ಅಂದ್ರೆ ನಾ ಬಿಡೋದಿಲ್ಲ. ಏನ ಮನೆ ಕಡೆ ಬಂದು ಬಾಯ್ ಮಾಡ್ತೀರ ನೀವು? ನಂದ ತಪ್ಪನ್ನಂಗೆ ಮಾತಾಡ್ತಿರಲ್ಲ. ಈಕಿನೂ ನಂಗೇನು ಗೊತ್ತಿಲ್ಲನ? ಎಲ್ಲ ಗೊತ್ತೈತಲ್ಲ. ಗಂಡನ ಮದುವೆ ಆದ್ಗುಟ್ಲೆ ಕಳ್ಕೊಂಡ್ಲು. ಮತ್ತು ಆಕಿನೂ ಕಷ್ಟದಾಗ ಇದ್ಲು. ಏನಪ್ಪ, ನಂದುದಿಂದನೂ ತಪ್ಪಾಗೈತಿ. ಆದರೂ ನಾ ಗಂಡ್ಮಗ ಆಕಿ ಬುದ್ಧಿ ಆಕಿ ಕೈಯಾಗಿರ್ಬೇಕಿತ್ತಿಲ್ಲ. ತಪ್ಪಾಗೈತಿ. ಅದಕ್ಕೆ ನೀವು ಮನೆ ಕಡೆ ಬಂದು ಗಲಾಟೆ ಮಾಡ್ತೀನಿ, ಬಾಯ್ ಮಾಡ್ತೀನಿ, ಇದೆಲ್ಲ ಮಾಡಬೇಡ್ರಿ. ಮರಿಬೇಡ್ರಿ. ಗಂಡ ದಿಕ್ಕಿಲ್ದೇ ಇರೋ ಸಂಸಾರಕ್ಕೆ ಆಸರೆಯಾಗಿ ನಿಂತಾನೆ ಅನ್ನೋದು ಮರಿಬೇಡ್ರಿ. ಇವತ್ತಿನವರೆಗೆ ನಿಮ್ಗೆ ಏನು ಕಷ್ಟ ಆಗ್ಲಾರ್ದಂಗೆ ನೋಡ್ಕೊಂಡೇನೆ ನಾನು. ನಿಮ್ಮ ಮನೆಗೆ ಒಂದು ಬ್ಯಾಳಿ ಅಕ್ಕಿ ಕಡಿಮೆ ಆಗ್ಲಾರ್ದಂಗೆ ತಂದು ಹಾಕೇನಿ. ಅದು ನೆನಪಿರ್ಲಿ ನೋಡ್ರಿ. ಹೌದು, ನಮ್ಗೆ ಗೊತ್ತು. ತಿನ್ನಾಕ ಉಣ್ಣಾಕ ನಮ್ಗೇನು ಕಡಿಮೆ ಇಲ್ದಂಗೆ ನೀವು ನೋಡ್ಕೊಂಡಿರಿ. ಅದಕ್ಕೆ ತಕ್ಕಂಗೆ ನನ್ನ ಮಗಳು ನಿಮ್ಮನ್ನ ಇಷ್ಟಪಟ್ಟು ಬಿಟ್ಲಲ್ಲ, ಆತು. ಗಂಡು ಸತ್ತಿದ್ದ, ವಯಸ್ಸಿತ್ತು, ಇನ್ನೊಂದು ನೋಡ್ಯಾರ ಮಾಡ್ತಿದ್ನೇ ಏನೋ ಮದ್ವಿನ. ಅದಕ್ಕೂ ದಾರಿ ಇಲ್ದಂಗೆ ಆಗಿ ಹೋತಲ್ಲ. ನೋಡು ಈಗ ಹಿಂಗೆ ಮಾತಾಡ್ತೀರಿ. ಈಗ ಆಗೋದು ಆಗಿ ಹೋತೆ. ಏನಿದ್ದು ಇದು ಮಾಡ್ರಿ. ನಾನು ನಿಮಗೆಲ್ಲ ಮನಿ ಮಾಡಿಕೊಟ್ಟೇನಿ. ನಿಮ್ಗೆ ಕೈಯಾಗ ರೊಕ್ಕ ಆಡುವಂಗೆ ಮಾಡೀನಿ. ಈಕಿ ಬಂಗಾರ ಮಾಡಿಸ್ಕೊಂಡಾಳ, ಇದಕ್ಕೂ ನಾ ರೊಕ್ಕ ಕೊಟ್ಟೇನಿ. ಎಲ್ಲ ನಿಮ್ಗೆ ಅನುಕೂಲ ಆಗುವಂಗೆ ಇಷ್ಟು ದಿನ ಎಲ್ಲ ಚಲೋ ಇತ್ತು. ರೊಕ್ಕ ಇಸ್ಕೊಳ್ಳೋ ಹೊತ್ನ್ಯಾಗ, ಖರ್ಚು ಮಾಡೋ ಹೊತ್ನ್ಯಾಗ ಎಲ್ಲ ಚಲೋ ಇತ್ತು ನಿಮ್ಗೆ. ಈಗ ನಿಮ್ಗೆ ಕುತ್ತಿಗೆ ಬಂದತ್ತಲ್ಲ, ಅದು ಹೋಗ್ಲಿ ಬಿಡ್ರಿ. ನಮ್ಮ ಮಾತು ಬೇಡ. ಅದೊಂದು ಇದು ಮಾಡ್ಕೊಂಡ್ರಿ. ಬೇಕಾದ್ರೆ ನಾನು ಒಂದು ಹುಡುಗನ ಹುಡುಕ್ತೇನೆ, ಮದ್ವೆ ಮಾಡಿಬಿಟ್ರತ್. ನಾನು ನಿಮ್ಮನ್ನು ಬಿಟ್ಟು ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ನಿನಗೇನು ಬಂದತ್ತೆ ಅಂತ ನಾನು ಹಿಂಗೆ ಮಾಡೇ ನಾನು ಹಿಂಗೆ ಹಾಳಕ್ಕೆ ಹಾಕಿರೋದು. ನೀನು ಮದ್ವೆ ಮಾಡ್ಕೊ ಬೇರೆ. ಇಲ್ಲ, ಮದುವೆ ಮಾಡ್ಕೊಳ್ಳಲ್ಲ. ನನಗೂ ನಿಮ್ಗೆ ಏನು ದೊಡ್ಡ ವಯಸ್ಸಿನ ಅಂತರ ಐತಿ. ಭಾಳ ಅಂದರೆ ಎಷ್ಟಿರ್ಬೋದು? ನನಗೂ ನಿಮಗೂ ಒಂದು 10-15 ವರ್ಷ ಅಷ್ಟೇ ಡಿಫ್ರೆನ್ಸ್ ಇರೋದು. ಅದೇನು ಕಡಿಮೆ ಆತನ? ನನಗೊಂಚೂರು ಟೈಮ್ ಕೊಡ್ರಿ ಯೋಚನೆ ಮಾಡಕ್ಕೆ. ಯೋಚನೆ ಇಲ್ಲ ನೋಡ್ರಿ. ನೀವು ಮದುವೆ ಮಾಡ್ಕೊಳಕಬೇಕು. ಇಲ್ಲ ಆಕಿಗೆ ಬೇರೆ ಮದುವೆಗೆ ಒಪ್ಪಿಸ್ರಿ. ರೇ ಇದರ ಆಡೆ ಆತ ನೋಡೋದತ್ತಾಗ ಸಾಕಾಗಿ ಹೋಗ್ಬಿಟ್ಟೈತತ್ತಾಗ. ಏನಂತ ಜನ್ಮ ಕೊಟ್ಟ ಏನೋ ದೇವ್ರ ನಂದತ್ತಾಗ. ಯಾಕೆ ಹಿಂಗೆ ಮಾಡ್ತೀಯ?